ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದೆ. ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮುಂಬರ್ತಾ ಇದ್ದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಜನಸಾಮಾನ್ಯರಿಂದ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳಿಕ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಹೆಸರುಗಳನ್ನು ಕೂಡ ಬಂದವು. ಆದರೆ ವಿಸ್ತಾರದಿಂದ ಮನಪೂರ್ವಕವಾಗಿ ಆ ಕ್ಷೇತ್ರದಲ್ಲಿ ಹೆಸರನ್ನು ಮುಂದುಗಡೆ ಬರ್ತಾ ಇರೋದು ಅದು ಮತ್ತಾರು ಅವರ ಶ್ರೀಮತಿ ರೇಣುಕಾ ಹೊಂಗಲ್ ಅವರ ಹೆಸರನ್ನು ಕೂಡ ಆ ಭಾಗದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಆ ಕ್ಷೇತ್ರದಲ್ಲಿ ಯಾಕೆ ಕೇಳಿ ಬರ್ತಾ ಇತ್ತು, ಯಾವ ಹಿನ್ನೆಲೆಯಲ್ಲಿ ಬರ್ತಾ ಇತ್ತು ಅನ್ನೋಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇವರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಶಾಸಕರ ಜೊತೆಯಲ್ಲಿ ಆ ಕ್ಷೇತ್ರದ ಅನೇಕ ಧ್ವನಿಯಾಗಿ ಕೆಲಸ ಮಾಡುತ್ತಾ ತಲುಪಿರ್ತಕ್ಕಂಥ ಶ್ರೀಮತಿ ರೇಣುಕಾ ಹೊಂಗಲ್ ಅವರು ಇವೆಲ್ಲ ಲೆಕ್ಕಾಚಾರಿನ ಬಗ್ಗೆ ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದಾರೆ. ಸೇವಾ ಆಕಾಂಕ್ಷಿ ಅನ್ನೋದಕ್ಕಿಂತ ಪ್ರಬಲ ಅಭ್ಯರ್ಥಿನಾಗಿದ್ದಾರೆ ಅಂತೇಳಿ ಹೆಸರನ್ನು ಕೂಡ ನಾವು ಕೇಳಿದ್ದೀವಿ, ಮಹಿಳಾ ಧ್ವನಿಯಾಗಿ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಹೊಂಗಲ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಎಸ್. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಶಿಕ್ಷಣ ಎಷ್ಟಾಗಿದೆ ಮೇಡಮ್? ನಿಮ್ಮ ಶಿಕ್ಷಣ? ನಂದು ಸೆಕೆಂಡ್ ಇಯರ್ ಫೇಲ್ ಆಗಿತ್ತು ರೀ. ಸೆಕೆಂಡ್ PUC ವರೆಗೆ ತಾವು ಹೋಗಿರಿ? ಎಸ್ ಮೇಡಮ್. ಓಕೆ, ಸರಿ. ರಾಜಕಾರಣ ಮತ್ತು ಸಮಾಜ ಸೇವೆಗೆ ಯಾವಾಗ ಹೇಗೆ ಬಂದ್ರಿ ಮೇಡಮ್? ನೀವು ಯಾಕೆ ಬರ್ಬೇಕಂತ ಇಷ್ಟಪಟ್ರಿ ಸಮಾಜ ಸೇವೆಗೆ? ಅಂದ್ರೆ ನಮ್ಮ ಅಪ್ಪಾರು ಒಕ್ಕಲ್ತನ ಮಾಡ್ತಿದ್ರು ರೀ. ನಮ್ಮದು ಒಕ್ಕಲ್ತನ ಮಂತ್ಯಾನ. ನಾನು ರೈತನ ಮಗಳಾಗಿದ್ದರಿಂದ ನನಗೆ ಸ್ವಲ್ಪ ಏನೋ ಸಮಾಜ ಸೇವೆ ಮಾಡಬೇಕು. ತಮ್ಮ ತಂದೆಯವ್ರ ಹೆಸರು? ರಾಮಪ್ಪ ಯಲ್ಲಪ್ಪ ಹೊಂಗಲ್. ರಾಮಪ್ಪ ಯಲ್ಲಪ್ಪ ಹೊಂಗಲ್. ರಾಮಪ್ಪ ಯಲ್ಲಪ್ಪ ಹೊಂಗಲ್ ಅವರು. ಅವರ ಪುತ್ರನಾಗಿ ತಾವು? ಹಾಂ, ಅವರ ಪುತ್ರಿಯಾಗಿ ನಾನು ಸಮಾಜ ಸೇವೆ ಮಾಡತ್ತೇನೆ ರೀ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮೇಡಮ್? ಸರ್, ನಾನು 10 ವರ್ಷದಿಂದ ಮಾಡತ್ತೇನೆ ರೀ. 10 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ರಿ. ಯಾವ ಉದ್ದೇಶ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ರಿ? ಮೊದಲೇದಂದ್ರೆ ನಾನು ಫಸ್ಟಿಗೆ ಸಣ್ಣದೊತ್ತಿಗೆ ನನಗೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇತ್ತು ರೀ. ಹೆಲ್ಪಿಂಗ್ ನೇಚರ್ ಇತ್ತು. ಆಮೇಲೆ ನನಗೆ ಹೆಲ್ಪ್ ಮಾಡೋ ಮನೋಭಾವನೆ ಇತ್ತು. ಆಮೇಲೆ ಇದು ಮಾಡ್ಕೊತ ನಾನು ನ್ಯೂಸ್ ಅದು ನೋಡಕತ್ತೆ ರೀ. ನ್ಯೂಸ್ ಅದು ನೋಡಕತ್ತೆ. ನಮ್ದು ರೈತ ಕಳಸಾ ಬಂಡೂರ್ದು. ಹ್ಞೂ ರೀ, ಅದೆಲ್ಲ ನೋಡಕತ್ತೂಗ್ಲೇ ಪೊಲೀಸರು ಎಲ್ಲ ಹೆಣ್ಮಕ್ಳಿಗೆ ಬೈಯೋದು, ಹೊಡೆಯೋದು, ಮನೆ ಹೊಕ್ಕು ಎಲ್ಲ ಇದು ಮಾಡತ್ತಾರೆ. ಅಲ್ಲಿಂದ ಬೇಜಾರಾಗಿ ಏನಾರ ನಾನು ಮುಂದೆ ಹೋಗಿ ಕೆಲಸ ಮಾಡಬೇಕು, ರೈತರ ಪರವಾಗಿ ನಿಂದಿರ್ಬೇಕು, ನಾನು ರೈತರ ಮಗಳಾಗಿ ರೈತರ ಪರವಾಗಿ ನಿಂದಿರ್ಬೇಕು, ರೈತರ ಜೊತೆ ಹೋರಾಡಬೇಕು ಅಂಥೇಳಿ ಫಸ್ಟ್ ನಾನು ರೈತರ ಒಳಗೆ ಹೋರಾಡಿದೆ ರೀ. ಆಮೇಲೆ ಒಂದು 4-5 ವರ್ಷ ರೈತರು ಕೂಡ ಇದ್ದೆ ರೀ ನಾನು. ಆಮೇಲೆ ಬರ್ತಾ ಮತ್ತು ಊರಾಗ ಸ್ವಲ್ಪ ಹೆಲ್ಪ್ ಮಾಡೋದು, ಅವ್ರ ಕಷ್ಟ ಸುಖ ಕೇಳೋದು, ಆಮೇಲೆ ಯಾರು ಸುಸೈಡ್ ಮಾಡ್ಕೊಂಡಿರ್ತಾರಲ್ರಿ ಅವ್ರಿಗೆ ಏನು ಪರಿಹಾರ ಕೊಡಿಸೋದು, ಆಮೇಲೆ ಅವ್ರಿಗೆ ಸಾಂತ್ವನ ಹೇಳೋದು, ಮತ್ತು ಊರಾಗ ಸಣ್ಣ ಪುಟ್ಟ ಕೆಲಸ ಮಾಡಕೊಂತ ಬಂದೆ ರೀ. ಹಂಗೆ ಬರ್ತಾ ಒಂದು ಪಾರ್ಟಿ ಸೇರ್ಕೋಬೇಕಂತ ಸೇರ್ಕೊಂಡೆ ರೀ. ಯಾವಾಗ ಸೇರ್ಕೊಂಡ್ರಿ ಪಕ್ಷದಲ್ಲಿ? ಯಾವ ಪಕ್ಷಕ್ಕೆ ಸೇರ್ಕೊಂಡ್ರಿ? ನಾನು JDS ಪಕ್ಷಕ್ಕೆ ಸೇರ್ಕೊಂಡೆ ರೀ. ಯಾವಾಗ? 2018ನೇ ಇಸ್ವಿ ಸೇರ್ಕೊಂಡೆ. 2018ನೇ ಇಸ್ವಿ ಒಳಗೆ? ಹ್ಞೂ ರೀ. MLA ಚುನಾವಣೆಗಿಂತ ಮುಂಚಿತವಾಗಿ ಸೇರ್ಕೊಂಡ್ರ, ಚುನಾವಣೆ ಮುಗಿದ್ಮೇಲೆ ಸೇರ್ಕೊಂಡ್ರ? ಮುಂಚಿತ ಸೇರ್ಕೊಂಡೆ ರೀ. ಚುನಾವಣೆಗಿಂತ ಮುಂಚಿತವಾಗಿ ಸೇರ್ಕೊಂಡ್ರಿ. ಯಾಕೆ ತಾವು JDS ಪಕ್ಷನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಪೋಷಕಂದ್ರೆ ನಾವು ದೇವೇಗೌಡರ ರೈತನ ಮಗ ಆಗಿ ಮನಿನ ಮಗ ಅಂತೇಳಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ರೀ. ಹೌದು. ತೆನೆ ಹೊತ್ತ ಮಹಿಳೆ ಅಂತೇಳಿ ಗುರ್ತ ಇತ್ತಲ್ರಿ. ಅದ್ರ ಸಂಬಂಧ ನಾನು ತೆನೆ ಹೊತ್ತ ಮಹಿಳೆಯಾಗಿ ನಾನು ಒಂದು ರೈತರ ಮಗಳಾಗಿ ನಾನು ಅಲ್ಲಿ ಜಾಯ್ನ್ ಆದೆ ರೀ. ಆವಾಗ ನಮ್ಮ ಕೋನರೆಡ್ಡಿ ಸಾಹೇಬ್ರು ಅಲ್ಲೇ ಶಾಸಕರು ಇದ್ದರು. 2018ಕ್ಕೆ ಸೋತರು ರೀ ಅವರು. ಆಮೇಲೆ ಅವ್ರ ಜೊತೆನೇ ಆದರೂ ನಾವು ಪಕ್ಷ ಕಟ್ಟಿದ್ದೀವಿ ರೀ. ಮತ್ತು 4-5 ವರ್ಷ ಪಕ್ಷ ಕಟ್ಟಿ
ಗುರುತಿಸ್ಕೊಂಡ್ರಿ. ಎಲ್ಲ ಹೋರಾಟ ಮಾಡಿದ್ವಿ ರೀ, ಸ್ಟ್ರೈಕ್ ಮಾಡಿದ್ವಿ, ಅಲ್ಲಿ ಸಭೆ ಸಮಾರಂಭಕ್ಕೆ ಹೋದ್ವಿ. ನಾನು ಮಹಿಳೆ ಕಾರ್ಯಕರ್ತೆಯಾಗಿ ನಾನು ಅವ್ರ ಶಾಸಕರ ಜೊತೆ ಕೆಲಸ ಮಾಡಿದೆ ರೀ. ಸರಿ, ಅಂದರೆ ಈ ರಾಜ್ಯದ ಮಣ್ಣಿನ ಮಗ ಅನ್ನಿಸ್ಕೊಂಡಿರ್ತಕ್ಕಂಥ HD ದೇವೇಗೌಡರವರ ಪಕ್ಷ ಅನ್ನೋದಕ್ಕಿಂತ ರೈತರಿಗಾಗಿ ಇದ್ದಿರತಕ್ಕಂಥ ಪಕ್ಷದ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಕೋನ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಜಾಯಿನ್ ಆದ್ರಿ. ಮತ್ತೆ ನಿಮ್ಮ ಕೋನ್ ರೆಡ್ಡಿ ಅವರು ಕಾಂಗ್ರೆಸ್ ಕಡೆ ಬಂದರು, ನೀವು ಕಾಂಗ್ರೆಸ್ ಕಡೆ ಬಂದ್ರ ಅಥವಾ JDS ಅಲ್ಲಿ ಉಳಿದ್ರ ಮೇಡಮ್ ನೀವು? ಇಲ್ರಿ ಸರ್, ನಮ್ಮ ಕೋನ್ ರೆಡ್ಡಿ ಸರ್ ಜೊತೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ವಿ. ಯಾಕೆ ಬಂದ್ರಿ ಕಾಂಗ್ರೆಸ್ ಪಕ್ಷದ ಕಡೆ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬಂದ್ವಿ ಅಂದ್ರೆ ನಮ್ಮ ಶಾಸಕರು ಅವರು ರೈತರ ಆಗಿದ್ರಿಂದ, ನಾನು ರೈತ ಮಹಿಳೆ ಆಗಿದ್ರಿಂದ ಕಾಂಗ್ರೆಸ್ ಪಕ್ಷದಾಗ ರೈತರಿಗೆ ಹೆಲ್ಪ್ ಮಾಡ್ತಾರಂತೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ರೀ. ಎಸ್, ಓಕೆ. ಕಾಂಗ್ರೆಸ್ ಪಕ್ಷಕ್ಕೆ ತಾವು ಜಾಯಿನ್ ಆದ್ರಿ. ಹ್ಞೂ ರೀ. ಯಾವಾಗ ಬಂದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು? 2021-22ನೇ ಇಸ್ವಿಗೆ ಜಾಯಿನ್ ಆದ್ವಿ ರೀ. ಸರಿ, ಜಾಯಿನ್ ಆದ್ರಿ. ಶಾಸಕರು ಕೂಡ ಆದರು. ಯಾವ್ಯಾವ ಕೆಲಸಗಳನ್ನು ಮಾಡ್ಕೊತ ಬಂದ್ರಿ? ಸರ್, ನಾವು ಪಕ್ಷಕ್ಕಾಗಿ ನಾವು ಕೆಲಸ ಮಾಡಿದ್ವಿ. ಅಂದ್ರೆ ಜಾಯಿನ್ ಆಗಿದೆ ಫಸ್ಟಿಗೆ 1-2 ವರ್ಷ ನಾವು ಪಕ್ಷ ಕಟ್ಟಿದ್ವಿ ರೀ ಕಾಂಗ್ರೆಸ್ದಾಗ ಬಂದು. ಮತ್ತು ಪಕ್ಷ ಚೇಂಜ್ ಆತಲ್ರಿ ಆಟೋಮೆಟಿಕ್. ಮತ್ತು ನಾವು ಪಕ್ಷ ಕೊಂಡಿ ಸರ್ ಕಟ್ಟಿದ್ರಿ, ಅವ್ರ ಜೊತೆ ನಾವು ಓಡಾಡಿದ್ವಿ ರೀ. ಆಮೇಲೆ ಅವರು 2023ನೇ ಇಸ್ವಿಯಾಗ ಅವರು ಶಾಸಕರಾದ್ರಿ ರೀ. ಅವರು ಎಲೆಕ್ಷನ್ದಾಗೆಲ್ಲ ನಾವು ಸಾಕಷ್ಟು ಓಡಾಡಿ ಕಷ್ಟಪಟ್ಟು, ಅವರು ನಮ್ಮ ಕೊಂಡಿ ಸರ್ ಅವರು ದುಡ್ದಿದ್ರಿ. ಮತ್ತು ಬಂದು ಪಕ್ಷ ಕಟ್ಟಿ ಅವರು ದುಡ್ದಿದ್ರು. ಆಮೇಲೆ JDSನಾಗ ಇದ್ದಾಗೂ ಸಾಕಷ್ಟು ರೈತರ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವರು ಗೆದ್ದು ಬಂದ್ರಿ. ಅಲ್ಲಿಂದ ಮತ್ತು ಅವರು ಈಗ 2.5-3 ವರ್ಷ ಆಗಕ್ಕೆ ಬಂದೈತ್ರಿ ಈಗ ಶಾಸಕರಾಗಿ. ಹ್ಞೂ ರೀ. ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ನೀವು ಯಾವುದಾದ್ರೂ ಕೆಲಸದ ಬಗ್ಗೆ ಅಳಗವಾಡಿ ವ್ಯಾಪ್ತಿಯಲ್ಲಿ ಅವ್ರ ಮುಂದಗಡೆ ಬೇಡಿಕೆ ಇಟ್ಟಿದ್ದು ನೀವು? ನಾವು ನಮ್ಮ ಊರಾಗ ಒಂದಿಷ್ಟು ಮಂದಿರಗಳು ಬಿದ್ದಾವ್ರಿ, ಮಸೂತಿ ಮಂದಿರ ಬಿದ್ದಾವೆ. ಅವನ್ನ ಸರಿ ಮಾಡೋಕ್ಕೆ, ಅವನ್ನ ಹೊಸ ಕಟ್ಟಡ ಮಾಡೋಕ್ಕೆ ನಾವು ಶಾಸಕರಿಗೆ ಮನವಿ ಮಾಡೀವಿ. ಆಮೇಲೆ ನಮ್ಮ ಊರಾಗ ರೋಡ್ಗಳು ಅವು ಸ್ವಲ್ಪ ಲುಕ್ಷನ್ ಆಗಿದ್ದು, ಇದು ಸ್ವಲ್ಪ ಇದಾಗಿದ್ದು ರೀ. ಅವನ್ನ ರೋಡ್ ಇದು ಮಾಡ್ಯಾರ. ಆದ್ರೆ ರೋಡ್ಗಳೆಲ್ಲ ಸರಿ ಮಾಡ್ಯಾರ ರೀ ಸರ್. ಮತ್ತು ಇದಕ್ಕೆ ಮಸೂತಿ ಮತ್ತು ಮಠಕ್ಕೆ ಎಲ್ಲ ಗುಡಿಗಳಿಗೆಲ್ಲ ರೊಕ್ಕ ಶಾಂಕ್ಷನ್ ಆಗೈತೆ ರೀ. ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗೈತೆ. ಸರಿ ಮೇಡಮ್, ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಯಾಕೆ ಮೇಡಮ್ ಇಷ್ಟು ಹೆಸರು, ಒಂದು ಮಹಿಳೆ ಹೆಸರು ಕೇಳಿ ಬರ್ಲಿಕ್ಕೆ ಕಾರಣ ಏನು? ನಾನು ಪ್ರತಿಯೊಂದು ಮನೆಗೂ ನಾನು ಮಗಳಾಗಿ ಕೆಲಸ ಮಾಡಿದ್ದೇನೆ ರೀ. ಈಗ ನಮ್ದು 16 ಹಳ್ಳಿ ಬರ್ತಾವ್ರಿ ಅಳಗವಾಡಿ JDP ಕ್ಷೇತ್ರ. 16 ಹಳ್ಳಿಗೂ ನಾನು ಮನೆ ಮಗಳಾಗಿ ಕೆಲಸ ಮಾಡಿದ್ದೇನೆ ರೀ. ಅವ್ರ ಕಷ್ಟ ಸುಖಕ್ಕೂ, ಆಮೇಲೆ ಅವ್ರ ಅನುತನು ಕೇಳೋದು, ಆಮೇಲೆ ಊರ ಸಮಸ್ಯೆ ಕೇಳೋದು, ಸಾಕಷ್ಟು ಕೆಲಸ ಮಾಡಿದ್ದೀನಿ ಸರ್ ನಾನು. ಸರಿ, ಒಂದು ವೇಳೆ ಕೋನ್ ರೆಡ್ಡಿಯವರು ನಿಮ್ಮನ್ನು ಅವಕಾಶ ಮಾಡಿಕೊಟ್ರೆ ಹ್ಞೂ ರೀ, ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಗುರಿ ಐತ್ರಿ? ಯಾವ ಅಭಿವೃದ್ಧಿ ಅಂದ್ರೆ ನಾನು ಫಸ್ಟ್ ನನ್ನ ಕೆಲಸ ಏನಂತಂದ್ರೆ ಹಾಸ್ಪಿಟಲ್ದು ಅವಕಾಶ ಮಾಡಿಕೊಡ್ಬೇಕು ರೀ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹ್ಞೂ ರೀ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ಬೇಕು ರೀ. ಯಾಕಂದ್ರೆ ಪ್ರತಿಯೊಂದು ಮನೆಯಾಗೂ ಪೇಷಂಟ್ ಇರ್ತಾವ್ರಿ. ಈಗ ಮೊದಲೇ ಶುಗರು BP ಎಲ್ಲರಿಗೂ ಕಾಮನ್ ಆಗಿಬಿಟ್ಟೈತ್ರಿ. ಅದು ಈಗ ಟ್ಯಾಬ್ಲೆಟ್ ಎಲ್ಲ ಈಗೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಾವ್ರಿ. ಈ ದವಾಖಾನೆ ಬಿಲ್ಲೂ ಜಾಸ್ತಿ ಆಗಿಬಿಟ್ಟಾವ. ಹೀಗಾಗಿ ನಮ್ಮ ಊರೊಳಗೆ ಒಂದು ಸ್ವಲ್ಪ ಫ್ರೀ ಆಗ್ಬೇಕಾಗೈತ್ರಿ. ಬಡವ್ರಿಗೂ ಅನುಕೂಲ ಆಕೈತಿ, ಮತ್ತು ಪೇಷಂಟ್ ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೂ ಅನುಕೂಲ ಆಗ್ಬೇಕು ರೀ. ಯಾಕೆ ಮಿಡಲ್ ಕ್ಲಾಸ್ ಜನನೂ ಏನಾಗೈತಿ ಲುಕ್ಷನ್ದಾಗ ಅದ ರೀ. ಬೆಳೆ ಕೈ ಬಂತು ಬಾಯಿಗೆ ಬರ್ತಾ ಇಲ್ಲ. ಈಗ ಬೆಳೆ ಬಂತಪ್ಪ ಅಂತ ರೈತರು ಭಾಳ ಖುಷಿಯಾಗಿರ್ತಾರೆ ರೀ. ಅವಾಗ ಮಳೆ ಬಂದು ಎಲ್ಲ ನೀರಾಗ ನಿಂತು ಬಿಡ್ತೈತೆ ರೀ. ಹೀಗಾಗಿ ರೈತರಿ ಅದು ಸ್ವಲ್ಪ ಎಲ್ಲ ಹೋಗಿರ್ತೈತೆ ರೀ. ಇನ್ನೇನು ಒಂದು ಸ್ವಲ್ಪ ಅದನ್ನು ಉಳಿದಿರ್ತೈತಿ, ಅದನ್ನು ಬಳ್ಕೊಬೇಕಾದ್ರೆ ಎಷ್ಟು ಕಷ್ಟಪಡ್ತಿರ್ತಾನೆ ರೀ. ಮತ್ತು ಅದನ್ನು ಕಾಯ್ಬೇಕು ರೀ, ಮತ್ತು ಮಳೆ ತೊಯ್ತತಿ ಅಂಥೇಳಿ. ಅವು ಊಟ ಮಾಡಿದ್ದು ಅವಂಗೆ ಮೈಗೆ ಹತ್ತಂಗಿಲ್ಲ ರೀ, ಅವಂಗೆ ನಿದ್ದೆ ಬರಂಗಿಲ್ಲ ರೀ ರೈತಗೆ. ಹಾಗಾಗಿ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ರೀ ನನಗೆ. ಓಕೆ, ಮತ್ತೇನು ಕೆಲಸ ಮಾಡ್ಬೇಕಂತ ಅನ್ಕೊಂಡ್ರಿ? ರಸ್ತೆ ಸಮಸ್ಯೆ ಐತ್ರಿ, ರೋಡ್ ಮಾಡ್ಬೇಕ್ರಿ, ರಸ್ತೆ ಮಾಡ್ಬೇಕ್ರಿ. ಆಮೇಲೆ ಲೈಟಿನ ಸಮಸ್ಯೆ ಐತ್ರಿ, ಲೈಟ್ ಸುಧಾರಣೆ ಮಾಡ್ಬೇಕ್ರಿ. ಆಮೇಲೆ ನೀರಿನ ಸುಧಾರಣೆ ಮಾಡ್ಬೇಕ್ರಿ. ನೀರು ಊರಾಗ ಫಿಲ್ಟರ್ ನೀರು ಬರೋಂಗೆ ಮಾಡ್ಬೇಕ್ರಿ. ಮತ್ತು ಗಟಾರದ್ದು ಎಲ್ಲ ಸರಿ ಮಾಡ್ಬೇಕ್ರಿ.
ಮತ್ತು ಬಡಬಗ್ಗರಿಗೆಲ್ಲ ನಾನು ಆಶ್ರಯ ಮನೆ ಮಾಡಬೇಕು. ಅವ್ರು ಏನಾರ ಒಂದು ಸ್ವಲ್ಪ ಜಾಗ ಆಗಲಿ ಮನೆ ಆಗಲಿ ಅವ್ರ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಐತ್ರಿ. ಎಸ್ ಮೇಡಮ್. ಓಕೆ. ಈ ಕಾರಣಕ್ಕಾಗಿ ತಾವು ರಾಜಕಾರಣಕ್ಕೆ ಹಾಂ ಬಂದೆ ರೀ. ಬಂದಿರೋದು. ಹ್ಞೂ ರೀ. ಎಸ್. ಓಕೆ. ಈಗ ನೀವು ಗ್ರಾಮೀಣ ಭಾಗದಾಗ ನೀವು ಹೋಗಿರ್ತೀರಲ್ರಿ, ಹ್ಞೂ ರೀ. ನೀವು ನಿಮ್ಮ ಹಳ್ಳಿಗೆ ಹೋಗಿರ್ತೀರಿ, ಅಳಗವಾಡಿಗೆ, ಅಂದರೆ ಅಳಗವಾಡ್ಯಾಗ ಇದ್ದೀರಿ ಈಗ, ಬೇರೆ ಬೇರೆ ಹಳ್ಳಿಗದು ಹೋಗಿರ್ತೀರಿ. ಹೋದಂಥ ಸಂದರ್ಭದಲ್ಲಿ ಜನ ನಿಮ್ಮನ್ನು ನೋಡಿದಾಗ ಏನು ಅನ್ಕೊಂತಾರ್ರಿ? ಖುಷಿ ಪಡ್ತಾರೆ ರೀ. ಯಾಕೆ? ಏನೋ ಇವರು ಸಮಾಜ ಸೇವೆ ಮಾಡ್ತಾರೆ, ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ, ಆ್ಯಕ್ಟಿವ್ ಅದಾರ, ಮತ್ತು ಅವರಿಗೆ ವೈಯಕ್ತಿಕವಾಗಿ ಏನೂ ಇದು ಇಲ್ಲ, ಒಟ್ಟು ಎಲ್ಲ ಅವ್ರಿಗೆ ಏನು ಕೆಲಸ ಮಾಡಿದ್ರು ಸಮಾಜಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ಖುಷಿ ರೀ. ಖುಷಿ. ಹ್ಞೂ ರೀ. ಮತ್ತೇನು ಅನ್ಕೊಂತಾರೆ ನೀವು? ಅವ್ರಿಗೆ ನಿಮ್ಮನ್ನು ಅವ್ರು ನೋಡ್ಕೊಂಡ ಖುಷಿ ಪಡ್ತಾರ್ರಿ, ನೀವು ಅವ್ರಿಗೆ ನೋಡಿದಾಗ ನಿಮ್ಗೇನು ಅನ್ನಿಸ್ತೈತಿ? ನನಗೆ ಭಾಳ ಖುಷಿ ರೀ, ಅವ್ರಿಗಿಂತ ನನಗೆ ಭಾಳ ಖುಷಿ ರೀ. ಯಾಕಂದ್ರೆ ನನಗೆ ಅವರು ಮನೆ ಮಗಳಂತ ಸ್ಥಾನ ಕೊಡ್ತಾರೆ ರೀ ಅವ್ರು. ನನಗೆ ಎಷ್ಟು ಖುಷಿ ಆಗ್ಬಾರ್ದು ರೀ. ಅಂದ್ರೆ ಅವ್ರು ನಾನು ಅವರ ಅಕ್ಕ ತಂಗಿ ತಮ್ಮ ಅಣ್ಣ ಅಂತ ನಾನು ಭಾವಿಸ್ತೇನೆ ರೀ. ಪ್ರತಿಯೊಂದು 16 ಹಳ್ಳಿ ಏನದಾವಲ್ಲ ರೀ, ನನ್ನ ಬಂಧು ಬಳಗಕ್ಕಿಂತ ಹೆಚ್ಚಿಗೆ ನನಗೆ ಆತ್ಮೀಯತೆ ಐತ್ರಿ. ಖುಷಿ ಅವರು ನನಗೆ ಖುಷಿ ಕೊಡ್ತಾರೆ, ನಾನು ಅವ್ರಿಗೆ ಖುಷಿ ಕೊಡ್ತೇನಲ್ಲ ರೀ. ಅದಕ್ಕೆ ಆ ಖುಷಿ ಜೊತೆಗೆ ನನಗೆ ಸ್ವಲ್ಪ ನೋವು ಆಕೈತ್ರಿ. ಅವ್ರು ಸ್ವಲ್ಪ ಕಷ್ಟ ನಷ್ಟ ಕೇಳಿದಾಗ, ಅವ್ರ ತ್ರಾಸು ತೊಂದರೆ ನೋಡಿದಾಗ ನನಗೂ ಭಾಳ ನೋವಾಗತ್ತೆ. ಯಾಕೆ? ಈಗ ಜನರು ರಾಜಕೀಯ ಅವ್ರು ಏನು ಮಾಡ್ತಾರಪ್ಪ ಇವ್ರಂತ ಅವರು ಹಾದಿ ನೋಡ್ತಿರ್ತಾರೆ ರೀ. ಇವ್ರು ಏನಾರ ಮಾಡ್ಬೋದು ಅಂತ ಅವರು ಹಾದಿ ನೋಡ್ತಿರ್ತಾರೆ, ಇವತ್ತು ಮಾಡ್ತಾರೆ. ಅದನ್ನು ನಾವು ಭರವಸೆ ಇಟ್ಕೊಂಡು ಹೋಗ್ಬೇಕು ರೀ. ಆ ಕೆಲಸ ನಾವು ಮಾಡ್ಬೇಕಂತ ಮಾಡ್ಬೇಕಂತ ನನ್ನ ಪ್ರಯತ್ನ ರೀ. ಆ ಪ್ರಯತ್ನ ಮೇಲೆ ತಾವು ಮುಂದೆ ಹೋಗ್ತಾ ಇದ್ದೀವಿ. ಹ್ಞೂ ರೀ. ಈ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಕೊಟ್ಟಿರ್ತಕ್ಕಂಥ 2 ಗ್ಯಾರಂಟಿ, ಹ್ಞೂ ರೀ. ಒಂದು ಉಚಿತವಾಗಿ ಬಸ್ ಪ್ರಯಾಣ, ಹ್ಞೂ ರೀ, ಅಂದರೆ ಶಕ್ತಿ ಯೋಜನೆ. ಎರಡನೇದು ಮನೆಯಲ್ಲಿ ಕುಂತು ತಿನ್ನಿ 2,000 ರೂಪಾಯಿ. ಮತ್ತು ಕುಟುಂಬಕ್ಕೆ ಕೊಟ್ಟಿದ್ದು 5 kg ಅಕ್ಕಿಯಿಂದ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ದುಡಿದಿದ್ದನ್ನು ಸಂಪಾದನೆ ಮಾಡಿಕೊಳ್ಳಿ, ವಿದ್ಯುತ್ ದೀಪವನ್ನು ಸೌಕರ್ಯ ಮಾಡಿಕೊಳ್ಳಿ ಅಂತ ಲೈಟನ್ನು ಕೂಡ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ಮತ್ತು ಕಲ್ತಿರ್ತಕ್ಕಂಥ ಯುವಕರಿಗೆ, ಹುಡುಗರಿಗೆ 1,500ರಿಂದ 3,000ವರೆಗೆ ಕೊಡ್ತಾ ಇದ್ದಾರೆ. ಈ ಗ್ಯಾರಂಟಿ ಬಗ್ಗೆ ಜನ ಏನು ಮಾತನಾಡ್ತಾರೆ? ನಿಮ್ಮ ಶಾಸಕರ ಕೆಲಸದ ಬಗ್ಗೆ ಜನ ಏನು ಮಾತನಾಡ್ತಾ ಇದ್ದಾರೆ? ಗ್ಯಾರಂಟಿ ಬಗ್ಗೆ ಜನರಿಗೆ ಒಳ್ಳೆ ಖುಷಿಯಾಗಿದ್ದಾರೆ ಜನರು. ನಮ್ಗೆ 2,000 ರೂಪಾಯಿ ನಮ್ಗೆ ದವಾಖಾನಿಗೆ ಆಗ್ತೈತಿ, ಆಮೇಲೆ ನಮ್ಗೆ ಏನಾರು ತೊಗೊಳಕ್ಕಾಗತ್ತೆ ಅಂತ ಅದೊಂದು ಖುಷಿ ರೀ. ಆಮೇಲೆ ಲೈಟ್ ಫ್ರೀಯಿಂದ ಅದು ಭಾಳ ಅನುಕೂಲ ಆಗೈತೆ ರೀ. ಆಮೇಲೆ ಬಸ್ ಫ್ರೀ ಇದ್ದು ಅದೂ ಭಾಳ ಅನುಕೂಲ ಆಗೈತೆ ರೀ ಜನರಿಗೆ. ಭಾಳ ಅದೊಂದು ಒಳ್ಳೆಯ ಯೋಜನೆ ತೆಗ್ದಾರೆ ರೀ ನಮ್ಮ ಸರ್ಕಾರ. ಸಿದ್ದರಾಮಯ್ಯ ಭಾರಿ ಒಳ್ಳೇದಾಗೈತಿ, ಚಲೋ ಆಗೈತೆ ರೀ ಅದು. ಸರಿ, ಓಕೆ. ನಮ್ಮ ಶಾಸಕರು ಭಾಳ ಕೆಲಸ ಮಾಡ್ತಾರೆ ರೀ. ಅವರು ಬೆಳಿಗ್ಗೆ 6 ಗಂಟೆಗಿಂತ ಚಾಲೂ ಮಾಡಿದ್ರೆ ರಾತ್ರಿ 12 ತನಕ ಅವರು ಕೆಲಸ ಮಾಡ್ತಾರೆ ರೀ. ಅವರು ಯಾವಾಗ ಏನತ್ತ ಒಟ್ಟು ಎಲ್ಲನೂ ಪ್ರತಿಯೊಂದೂ ಕೆಲಸ ಮಾಡ್ತಾರೆ ರೀ. ಅಂದ್ರೆ ರೋಡ್ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಆಮೇಲೆ ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ಬಡಬಗ್ಗರ ಸಮಸ್ಯೆ ಇರ್ಬೋದು, ಪ್ರತಿಯೊಬ್ಬರ ಸಮಸ್ಯೆ ನಮ್ಮ ತಾಲೂಕಿನಾಗ, ನವಲಗುಂದ ತಾಲೂಕಿನಾಗ ಪ್ರತಿಯೊಬ್ಬರೂ ಅಂದ್ರೆ 72 ಹಳ್ಳಿಗೂ ಅವರು ಮನೆ ಮಗನಾಗಿ ಕೆಲಸ ಮಾಡಿ, ಆ ರೀತಿ ಕೆಲಸಗಾರ ವರ್ಕರ್ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಾರೆ. ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿ ಅವ್ರು ಕೆಲಸ ಮಾಡ್ತಾರೆ. ಓಕೆ. ಇಲ್ಲಿವರೆಗೆ ತಾವು ಶಾಸಕರಿಗೆ ಏನಾದರೂ ಬೇಡಿಕೆ ಇಟ್ಟರ? ನಿಮ್ಮ ಅಳಗವಾಡಿ ವ್ಯಾಪ್ತಿ 16 ಹಳ್ಳಿ ವ್ಯಾಪ್ತಿಯಲ್ಲಿ ಈ ಕೆಲಸ ಮಾಡಿಕೊಡಿ ಶಾಸಕರೇ ಕೊಂಡ್ರೆಡ್ಡಿ ಅವ್ರೆ ಅಂತೇಳಿ ಯಾವುದೋ ಕೆಲಸಗಳನ್ನು ಇಟ್ಟರ ಮೇಡಮ್? ತೊಗೊಂಡು ಹೋಗಿದ್ರ? ಒಂದಿಷ್ಟು ತೊಗೊಂಡು ಹೋಗೇನ್ರಿ. ಯಾವ ಕೆಲಸ ರೀ? ಅದೇ ರೀ, ಸ್ವಲ್ಪ ಇವು ಗುಡಿಗಳು ರೀ, ಆಮೇಲೆ ರೋಡ್, ಆಮೇಲೆ ರೈತರ ಸಮಸ್ಯೆ, ರೈತ ಮಹಿಳೆಯರ ಸಮಸ್ಯೆ ಸ್ವಲ್ಪ ತೊಗೊಂಡು ಹೋಗಿದ್ದೇನೆ ರೀ. ಓಕೆ. ಅದಕ್ಕೆ ಶಾಸಕರ ಉತ್ತರ ಮಾಡ್ಯಾರಿ. ಎಷ್ಟೋ ಮಾಡ್ಯಾರಿ, ಇನ್ನೊಂದು ಸ್ವಲ್ಪ ಮಾಡೋರು ಅದಾರ ರೀ, ಮಾಡ್ತಾರೆ ರೀ. ಎಸ್. ಓಕೆ. ಏನು ಅನಿಸುತ್ತೆ, ಮುಂದಿನ ಜಿಲ್ಲಾ ಪಂಚಾಯತಿ ಕಡೆ ಹೋಗ್ತಾ ಇದ್ರಿ ಒಂದು ಮಹಿಳೆಯಾಗಿ, ಅದು ಒಂದು ವಿಶೇಷವಾಗಿ ರೈತ ಕುಟುಂಬದಿಂದ ಬಂದಂಥವ್ರು, ಹೋರಾಟ ಕುಟುಂಬದಿಂದ ಬಂದಂಥವ್ರು. ಕಳಸಾ ಬಂಡೂರಿಯಲ್ಲಿ ತಾವಾಯಿತು, ನಿಮ್ಮ ಮನೆಯವರು ಕೂಡ ಸುಮಾರು ವರ್ಷ, ನಿಮ್ಮ ತಂದೆಯವರು ಕೂಡ ಹೋರಾಟ ಮಾಡ್ಕೊಂಡು ಬಂದಂಥವರು. ನಮ್ಮ ತಂದೆಯವರು ಹೋರಾಟ ಮಾಡ್ಯಾರ. ಆಮೇಲೆ ಅದಕ್ಕಿಂತ ಮೇಲಾಗಿ ನಮ್ಮ ಬಸಪ್ಪ ಲಕ್ಕುಂಡಿ ಅಂತೇಳಿ ಅವರು ನಮ್ಮ ಅಪ್ಪರ ಸೋದರ ಮಾವನ ಮಗ ರೀ. ಅಂದ್ರೆ ನಮ್ಮ ಅಪ್ಪನ ಸೋದರ ಮಾವನ ಮನೆ ಲಕ್ಕುಂಡಿಯರ ಮಣ್ತಾನ ರೀ, ಅಲ್ಲಿ ಅಳಗವಾಡ್ಯಾಗ ರೀ. ಅವಾಗ ನಾವು ಸಣ್ಣರಿದ್ದಾಗ ಅವ್ರದ್ದು ಪೊಲೀಸರ ಗುಂಡಿಗೆ ಬಲಿಯಾಗಿ ಅವರು ಹುತಾತ್ಮರಾದ್ರಿ, ಬಸಪ್ಪ ಲಕ್ಕುಂಡಿ ಅಂತ. ಕೇಳಿದ್ದೇನೆ ಬಸಪ್ಪ ಲಕ್ಕುಂಡಿ ಅವರು.
ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಹೊಂಟಿದ್ದೀನಿ ಸರ್. ಎಸ್, ಓಕೆ. ಕಾಂಗ್ರೆಸ್ ಪಕ್ಷ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು? ಸರ್ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಸರ್, ಸಾಕಷ್ಟು ಹೋರಾಟ ಮಾಡಿದ್ದೀನಿ. ಸಾಕಷ್ಟು ನಾನು 8-10 ವರ್ಷದಿಂದ ನಾನು ಮಹಿಳೆಯರ ಸಲುವಾಗಿ ಊರಾಗ ಸಮಸ್ಯೆ ಸಂಬಂಧ ಎಲ್ಲ ದೃಷ್ಟಿಯಿಂದ ಒಟ್ಟು ಟೋಟಲ್ ನಾನು ಕೆಲಸ ಮಾಡಿದ್ದೀನಿ ಸರ್. ಎಸ್, ಓಕೆ. ಕೋನ್ ರೆಡ್ಡಿ ಅವರು ಟಿಕೆಟ್ ಕೊಡೋದಾದರೆ ಹೊಂಗಲ್ ಅವರೇ ನಿಮಗೆ ಯಾಕೆ ಕೊಡಬೇಕಂತ ಕೇಳಿದಾಗ ನೀವೇನು ಹೇಳ್ತೀರಿ? ನಿಮ್ಮನ್ನು ಬಿಟ್ಟು ಇನ್ನೂ ಭಾಳಷ್ಟು ಜನ ಇದ್ದಾರೆ, ನಿಮಗೆ ಯಾಕೆ ಕೊಡ್ಲಿ ಅಂತ ಕರೆದು ನಿಮ್ಮನ್ನು ಕೇಳಿದಾಗ ನೀವೇನು ಹೇಳ್ತೀರಿ? ನಾನು ಸಾಕಷ್ಟು ಕೆಲಸ ಮಾಡೀನಿ ರೀ, ಇನ್ನು ಭಾಳ ನಾನು ಕೆಲಸ ಮಾಡೋದವ್ರಿ. ನನ್ನ ಕನಸದವ, ಆ ಕನಸನ್ನು ನಾನು ನನಸು ಮಾಡ್ಬೇಕು ರೀ. ನಾನು ಜನರಿಗೆ ನಮ್ಮ ಮಾತು ಕೊಟ್ಟೀನಿ ಆ ಥರ ಮಾಡ್ಬೇಕಂತ. ಅಧಿಕಾರ ಇಲ್ಲದೇ ಇದ್ದಾಗ ನಾನು ಸಾಕಷ್ಟು ಕೆಲಸ ಮಾಡೀನಿ ರೀ. ಈಗ ಅಧಿಕಾರ ಬಂದ ಬಳಿಕ ನಾನು ಇನ್ನೂ ನಮ್ಮ ಕಮ್ಯುನಿಟೀಸ್ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮ ಕಮ್ಯುನಿಟಿ ಸಾಹೇಬ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಓಕೆ, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ಅಳಗವಾಡಿ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ, ರೇಣುಕಾ ಹೊಂಗಲ್ ಅವರು ಆ ಚುನಾವಣೆ ಎಲ್ಲೈತು ಏನಾಯ್ತು ಇನ್ನೂ ಗೊತ್ತಿಲ್ಲ, ಈಗೇ ನಮ್ಮ ಹೃದಯದಲ್ಲಿ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿಬಿಟ್ಟಿದ್ದಾರೆ, ಮುಂದಿನ ನಮ್ಮ ಅಧ್ಯಕ್ಷರಾಗಿಬಿಟ್ಟಿದ್ದಾರೆ ಅಂತಾರಲ್ಲ, ಯಾಕ್ರಿ? ಅವರು ನನ್ನ ಮ್ಯಾಗ ಇಟ್ಟೋರ ಕಾಳಜಿ, ಪ್ರೀತಿ, ವಿಶ್ವಾಸ. ಅವ್ರ ಮನೆ ಮಗಳಾಗಿ ನಾನು ಅವ್ರಿಗೆ ಕೆಲಸ ಮಾಡಿದ್ದೀನಿ ರೀ. ಅವ್ರದ್ದು ಒಂದು ಮನೆ ಮಗಳಾಗಿ ಅವ್ರದ್ದು ಇಚ್ಛಾನ ಪ್ರಕಾರ ನಾನು ಕೆಲಸ ಮಾಡೀನಿ. ಅವರು ಎದಕ್ಕೆ ಇಷ್ಟಪಡ್ತಾರಂದ್ರೆ ನಾನು ಅಷ್ಟು ಕೆಲಸ ಮಾಡಿದ್ದೀನಿ ರೀ. ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಶಾಸಕರ ಕಡೆಯಿಂದ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ನನಗೆ ಅವ್ರು ಇಷ್ಟಪಡ್ತಾರೆ. ಆಸೆ ನನಗೆ ಮಾಡುತ್ತಾ ನನಗೆ ನಿದ್ದಿನ ಹತ್ತೋದಿಲ್ಲ ರೀ, ನನಗೆ ಸಮಾಧಾನ ಆಗೋದಿಲ್ಲ, ನನಗೆ ಒಂಥರ ಶಾಂತಿನೂ ಅನಿಸೋದಿಲ್ಲ. ಅದಕ್ಕೆ ನನಗೆ ಇಷ್ಟಪಡ್ತಾರೆ ರೀ. ಎಸ್, ಅದಕ್ಕೆ ನಿಮ್ಗೆ ಇಷ್ಟಪಡ್ತಾರೆ? ಹೌದು ರೀ. ಎಸ್, ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜನತೆಗೆ ಮತ್ತು ನಿಮ್ಮ ನಾಯಕರಿಗೆ, ನಿಮ್ಮ ಶಾಸಕರಿಗೆ, ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನನ್ನ ಅಳಗವಾಡಿಯ ಜನ ಬಂಧುಗಳಿಗೆ ನಮಸ್ಕಾರಗಳು. ಅಳಗವಾಡಿಗೆ ಬರುವ 16-17 ಹಳ್ಳಿಯವ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಮ್ಯಾಗ ನಂಬಿಕೆ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು. ನಮ್ಮ ಶಾಸಕರಿಗೆ ಮತ್ತು ನಮ್ಮ ಹೈಕಮಾಂಡ್ನವರಿಗೆ ನಾನು ಹೇಳ್ಕೊಳ್ಳೋದೇನೆಂದರೆ, ನನಗೆ ಇದೊಂದು ಸಲ ಅಳಗವಾಡಿಯ ಜಿಲ್ಲಾ ಪಂಚಾಯತಿಗೆ ನನಗೆ ಜನರ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಶ್ರೀಮತಿ ರೇಣುಕಾ ಹೊಂಗಲ್ ಅವರೇ. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮತ್ತು ಕ್ಷೇತ್ರ ಜನತೆಗೆ ಮತ್ತು ಹೈಕಮಾಂಡಿಗೆ ನಮ್ಮ ಮಾಧ್ಯಮ ಮುಖಾಂತರ, ನಮ್ಮ ಒಂದು ಟೀಮಿನ ಮುಖಾಂತರ ಕೃತಜ್ಞತೆ ಸಲ್ಲಿಸಿದ್ದಕ್ಕೆ ಮತ್ತು ಮುಂದಿನ ದಿನಮಾನದಲ್ಲಿ ಆದಷ್ಟು ಬೇಗ ನಿಮಗೆ ಅವಕಾಶ ಸಿಗಲಿ ಮತ್ತು ಆದಷ್ಟು ಬೇಗ ನಿಮಗೆ ಒಂದು ಈ ಶಾಸಕರು ಮತ್ತು ಈ ಹೈಕಮಾಂಡ್ ಕೂಡಿ ನಿಮಗೊಂದು ಅವಕಾಶ ಮಾಡಿಕೊಡಲಿ. ಆದಷ್ಟು ಬೇಗ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ನಾಯಕಿನಾಗಿ ತಾವು ಮುಂದೆ ಮತ್ತು ಹೊರಹೊಮ್ಮಲಿ ಮತ್ತು ಮುಂದೆ ಬರಲಿ ಮತ್ತು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಹೇಳಿದ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಜೈ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ.